ಸೇರಿರುವಂತಹ ಶಾಲೆ ಇದು. ಜಾಂಬೋಟಿ ಶಾಲೆಯ ಗೋಳು ಇದು. ಜಾಂಬೋಟಿ ಗ್ರಾಮದ ಪ್ರೈಮರಿ ಮತ್ತೆ ಹೈಸ್ಕೂಲ್ ನ ಕಥೆ ವ್ಯಥೆ ಕಾಡಂಚಿನಲ್ಲಿದೆ ಅನ್ನುವುದಕ್ಕಾಗಿ ಶಿಕ್ಷಣಾಧಿಕಾರಿಗಳಿಂದ ಕಡೆಗಣನೆ ಆಗ್ತಾ ಇದೆಯಾ? ಇದು ಕಾಡಂಚಿನಲ್ಲಿರುವುದು ಅನ್ನೋದಕ್ಕಾಗಿ ಗ್ರಾಮ ಕಾಡಂಚಿನಲ್ಲಿದೆ ಅನ್ನುವಂತಹ ಕಾರಣಕ್ಕೆ ಇದು ಕಡೆಗಣನೆಗೆ ಒಳಗಾಗ್ತಾ ಇದೆಯಾ? ಗುಣಮಟ್ಟದ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗ್ತಾ ಇದ್ದಾರೆ. ಏನೂ ಗೊತ್ತಿಲ್ಲದ ಮಕ್ಕಳು ಶಿಕ್ಷಣವನ್ನ ಪಡಿಬೇಕಾಗಿರುವಂತಹ ಮಕ್ಕಳು ಇಲ್ಲಿ ವಂಚಿತರಾಗ್ತಾ ಇದ್ದಾರೆ. ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಶಿಕ್ಷಣಾಧಿಕಾರಿಗಳು. ಇಲ್ಲಿ ಯಾವುದೇ ರೀತಿಯಾದಂತಹ ಭರವಸೆ ಇಲ್ಲ. ಮಕ್ಕಳು ಜೋಪಾನವಾಗಿ ಬರ್ತಾರೆ ಅಂತ. ಯಾಕಂದ್ರೆ ಇಲ್ಲಿರುವಂತಹ ಶಾಲಾ ಕೊಠಡಿಯನ್ನ ನೋಡಿದ್ರೆ ಎಂತವ್ರಿಗೂ ಹಾಗೆ ಅನ್ಸೋದು. ಸರ್ಕಾರಿ ಶಾಲೆಯಲ್ಲಿದೆ ಅವ್ಯವಸ್ಥೆಗಳ ಸರಮಾಲೆ ಇರುವಂತದ್ದು. ಇಲ್ಲಿ ಒಂದಲ್ಲ ಎರಡಲ್ಲ, ಸರಮಾಲೆ ಬೆಟ್ಟದಷ್ಟಿದೆ ಇಲ್ಲಿ. ಜಾಂಬೋಟಿ ಶಾಲೆಯಲ್ಲಿ ಇರುವಂತಹ ಸಂಕಷ್ಟಗಳು, ಸಮಸ್ಯೆಗಳು ತುಂಬಾನೇ ಇದೆ, ಬೆಟ್ಟದಷ್ಟಿದೆ. ಪಾಚಿ ಕಟ್ಟಿದಂತಹ ಶಾಲಾ ಕಟ್ಟಡದಲ್ಲಿ ನಿತ್ಯವೂ ಕೂಡ ಇಲ್ಲಿ ಶಿಕ್ಷಕರು ಪಾಠ ಪ್ರವಚನಗಳನ್ನ ಮಾಡ್ತಾರೆ. ಶೌಚಾಲಯ ಇದೆ, ಶೌಚಾಲಯ ಇದ್ರೂ ಕೂಡ ಯೋಗ್ಯವಿಲ್ಲ, ಅದು ಬಳಕೆ ಮಾಡೋದಕ್ಕೆ ಯೋಗ್ಯವಿಲ್ಲ. ಅದನ್ನ ನೋಡ್ಬೇಕು ಯಾವ ಮಟ್ಟಿಗಿದೆ ಅದು, ಶೌಚಾಲಯನ ಅಥವಾ ಯಾವ್ದಾದ್ರು ತಿಪ್ಪೆ ಗುಂಡಿನ ಅನ್ಸುತ್ತೆ. ಶಿಕ್ಷಕರ ಕೊರತೆಯಿಂದ ಅತಿಥಿ ಶಿಕ್ಷಕರಿಂದಲೇ ಬೋಧನೆಯನ್ನ ಮಾಡ್ಲಾಗ್ತಾ ಇದೆ. ಶಿಥಿಲಾವಸ್ಥೆಯಲ್ಲಿ ಕಟ್ಟಡದಲ್ಲಿ ಶಿಕ್ಷಣ ಪಡಿತಾ ಇರುವಂತಹ ಮಕ್ಕಳು, ಶಿಥಿಲಾವಸ್ಥೆಯಲ್ಲಿ ಏನ್ ಕಟ್ಟಡ ಇದೆ ಈ ಕಟ್ಟಡದಲ್ಲೇ ಮಕ್ಕಳು ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿರುವಂತಹ ಜಾಂಬೋಟಿ ಗ್ರಾಮ ಇದು. ಈ ಗ್ರಾಮದ ಪ್ರೈಮರಿ ಮತ್ತೆ ಹೈಸ್ಕೂಲ್ ನ ಕಥೆ ಇದು. ಅಲ್ಲಿರುವಂತಹ ಕಟ್ಟಡಗಳು, ಅಲ್ಲಿ ಏನೇನಿದೆ ಸೊಂಪು, ಇದೆಲ್ಲ ಎಷ್ಟೊಂದು ಪಾಚಿಗಟ್ಟದ ಹಾಗಿದೆ. ಆ ನೀರನ್ನ ಮಕ್ಕಳಿಗೆ ಅಡುಗೆಗೆ ಅಂತ ಬಳಸಲಾಗುತ್ತೆ. ಈ ಮಟ್ಟಿಗೆ ಇಲ್ಲಿ ಅವ್ಯವಸ್ಥೆ ತುಂಬಿಕೊಂಡಿದೆ. ಶೌಚಾಲಯವನ್ನ ನೋಡ್ಬಿಟ್ರಂತೂ ಇಲ್ಲಿ ನಿಜವಾಗ್ಲೂ ಯಾವ ರೀತಿ ಇರೋದು ಅನ್ಸ್ಬಿಡುತ್ತೆ. ನೀವಲ್ಲಿ ಶಾಲಾ ಕಟ್ಟಡಗಳನ್ನ ನಾವು ತೋರಿಸ್ತಾ ಇರುವಂತಹ ವಿಷನ್ಸ್ ಗಳಲ್ಲಿ ನೋಡ್ತಾ ಇದ್ದೀರಾ. ಬಿರುಕು ಬಿಟ್ಟಿದೆ ಶಾಲಾ ಕಟ್ಟಡಗಳು, ಬಿರುಕು ಬಿಟ್ಟು ಒತ್ತಿ ಹಿಡಿದಿದೆ, ಪಾಚಿ ಕಟ್ಟಿದೆ. ಇಂತಹ ವ್ಯವಸ್ಥೆಯಲ್ಲಿ ಮಕ್ಕಳು ಪಾಠವನ್ನ ಕಲಿತಾ ಇದ್ದಾರೆ. ಯಾವುದೇ ರೀತಿಯಾದಂತ ಸುರಕ್ಷತೆ ಇಲ್ಲ ಮಕ್ಕಳಿಗೆ. ಅಲ್ಲಿ ಏನ್ ಟ್ಯಾಂಕ್ಗಳಿದೆ ಅಲ್ಲಿ ನೋಡ್ಬೇಕು ಎಷ್ಟು ಮಟ್ಟಿಗೆ ಅಲ್ಲಿ ಮಣ್ಣು ತುಂಬಿದಂತಹ ನೀರಿದೆ ಅನ್ನೋದನ್ನ ಕೂಡ. ಶಾಲಾ ಕಟ್ಟಡ ಒತ್ತಿ ಹಿಡಿದು ಬಿರುಕು ಬಿಟ್ಟಿದೆ. ಇಲ್ಲಿ ಮಕ್ಕಳು ಪಾಠವನ್ನ ಕಲಿತಾ ಇದ್ದಾರೆ. ಆಮೇಲೆ ಇವರಿಗೆ ಶಿಕ್ಷಕರಿಲ್ಲ, ಕಾಯಂ ಶಿಕ್ಷಕರಿಲ್ಲದೆ ಇಲ್ಲಿ ಶಿಕ್ಷಕರು ಇಲ್ಲದೆ ಪಾಠ ಪ್ರವಚನವನ್ನ ಯಾರು ಅತಿಥಿ ಶಿಕ್ಷಕರೇ ಮಾಡ್ಲಾಗ್ತಾ ಇದೆ. ಅತಿಥಿ ಶಿಕ್ಷಕರಿಂದಲೇ ಇಲ್ಲಿ ಬೋಧನೆ ಕೂಡ ನಡೀತಾ ಇರುವಂತ. ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡಗಳನ್ನ ನೀವು ನೋಡ್ತಾ ಇದ್ದೀರಾ. ಮಕ್ಕಳ ಜೀವದ ಜೊತೆ ಯಾಕೆ ಚೆಲ್ಲಾಟ ಆಡ್ತಾ ಇದ್ದಾರೆ ಗೊತ್ತಿಲ್ಲ. ಅಲ್ಲಿ ಏನು ಹೊಂಡಗಳಿದೆ, ಈ ಹೊಂಡಗಳನ್ನ ನೋಡಿದ್ರೆ ಏನು ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಾಗ್ತಾ ಇದೆ. ನಿಂತ ನೀರು ಇರಬಾರ್ದು, ನೀರು ಇರುವಂತಹ ಕಡೆ ಸೊಳ್ಳೆ ಬರುತ್ತೆ, ಸೊಳ್ಳೆಯಿಂದಾಗಿ ಡೆಂಗ್ಯೂ ಬರುತ್ತೆ ಅಂತ ಆರೋಗ್ಯ ಇಲಾಖೆ ಬಡ್ಕೊಳ್ಳುತ್ತೆ. ಆದ್ರೆ ಇವ್ರುಗಳಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ಇರುವಂತಹ ಜಾಗ, ಮಳೆ ಆಗ್ತಾ ಇದೆ, ಅಲ್ಲಿ ನೀರ್ ನಿಂತಿದೆ, ಹೊಂಡ ಇದೆ. ಯಾರಾದ್ರೂ ಚಿಕ್ಕ ಮಕ್ಕಳು ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ, ಅನಾಹುತ ಆದ್ರೆ ಯಾರ್ ಜವಾಬ್ದಾರಿ? ನಿಮ್ಮ ಮಕ್ಕಳನ್ನ ಕೂಡ ನೀವು ಇದೇ ರೀತಿ ಅವ್ಯವಸ್ಥೆ ಆಗಾರದಲ್ಲಿ ಬಿಟ್ಟಿರ್ತೀರಾ? ನೋಡ್ತೀರಲ್ವಾ? ನಿಮ್ಮ ಮಕ್ಕಳನ್ನ ಕೂಡ ಶಾಲೆಗೆ ಕಳಿಸ್ಬೇಕಾದ್ರೆ ಏನೇನೆಲ್ಲ ಹೈಫೈ ಫೆಸಿಲಿಟೀಸ್ ಗಳಿದೆ ಅಂತ ನೋಡ್ತೀರಾ ಅಲ್ವಾ? ಆ ಕಟ್ಟಡಗಳನ್ನ ನೋಡ್ತಾ ಇದ್ರೆ ಕುಸಿದು ಬಿದ್ರೆ, ಮಳೆಯ ಸಮಯ ಇದು, ಕುಸಿದು ಬಿದ್ರೆ ಯಾವ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವು ಈ ಹೊಣೆ ಆಗ್ತೀರಾ? ಅದಕ್ಕೆ ಪುಟ್ಟ ಪುಟ್ಟ ಮಕ್ಕಳು ಓಡಾಡುವಂತಹ ಜಾಗ ಅದು. ಇವಾಗ್ಲೇ ಹೊಂಡ ನೋಡಿದ್ರಿ, ಈ ಹೊಂಡದಲ್ಲಿ ಸೊಳ್ಳೆ ಬರೋದಿಲ್ಲ, ಸೊಳ್ಳೆ ಬಂದ್ ಮಕ್ಕಳು ಕಚ್ಚೋದಿಲ್ಲ ಅಂತ ಯಾರು ಭರವಸೆಯನ್ನ ಕೊಡ್ತೀರಾ? ಮಕ್ಕಳಿಗೆ ಏನಾದ್ರೂ ಡೆಂಗ್ಯೂ ಅಟ್ಯಾಕ್ ಆದ್ರೆ ಯಾರ್ ಕಾರಣ? ಈಗಾಗ್ಲೇ ಬೊಬ್ಬೆ ಹೊಡಿತಾ ಇದ್ದಾರೆ. ಡೆಂಗ್ಯೂ ಪ್ರಕರಣ ಹೆಚ್ಚಾಗ್ತಾ ಇದೆ, ದಿನೇ ದಿನೇ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಲೇ ಇದೆ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಆದ್ರೆ ಒಂದಿಷ್ಟಾದ್ರೂ ಗಮನ ಇದೆಯಾ? ಮಕ್ಕಳಿರುವಂತಹ ಕಡೆ ಮಳೆಗಾಲ ಬೇರೆ, ಮಕ್ಕಳಿಗೆ ಸುರಕ್ಷತೆಯನ್ನ ನೀಡಬೇಕು.
ಅನ್ನೋದೇ ಗೊತ್ತಿಲ್ಲ. ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಇಲ್ಲಿರುವಂತಹ ಮಕ್ಕಳು. ಶಿಕ್ಷಕರಿಲ್ಲ, ಅತಿಥಿ ಶಿಕ್ಷಕರಿಂದಲೇ ಇವರಿಗೆ ಬೋಧನೆ ನಡೆಯುತ್ತೆ. ಮಕ್ಕಳನ್ನ ಪೋಷಕರು ಯಾರ ಮೇಲೆ ನಂಬಿಕೆ ಇಟ್ಟು ಕಳಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಬೆಳಗಾವಿ ಜಿಲ್ಲೆಯ ಕಾಡಂಚಿನಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಮತ್ತೆ ಪ್ರೌಢಶಾಲೆ ಇದು ಸರಿಯಾಗಿ ನಿರ್ವಹಣೆ ಮಾಡಕ್ಕಾಗ್ತಾ ಇಲ್ಲ. ಅವ್ಯವಸ್ಥೆಯ ಗೂಡಾಗೋಗಿದೆ. ಬೆಳಗಾವಿಯ ಜಾಂಬೋಟಿ ಗ್ರಾಮ ಇದು. ಜಾಂಬೋಟಿ ಗ್ರಾಮದಲ್ಲಿ ನೋಡ್ತಾ ಇರುವಂತದ್ದು ನೀವು ಏನು ಶಾಲಾ ಕಟ್ಟಡವನ್ನ ನೋಡ್ತಾ ಇದ್ದೀರಾ. ಈಗ ಮಳೆ ಜಿಟಿ ಮಳೆ ಹರಿತಾ ಇದೆ, ಬಸ್ತಿ ಹಿಡಿದಿದೆ, ಬಿರುಕು ಬಿಟ್ಟಿದೆ. ಶೌಚಾಲಯ ಒಂದು ಕಡೆ ಅಷ್ಟೊಂದು ಚೆನ್ನಾಗಿದೆ. ಇದೆಲ್ಲದರ ನಡುವೆ ಟ್ಯಾಂಕ್ಗಳಲ್ಲಿ ನೀರಂತೂ ಕೊಳಚೆ ನೀರಿನ ರೀತಿ ಆಗಿದೆ. ಎಲ್ಲಾ ಸಮಸ್ಯೆಗಳನ್ನ ಈ ಶಾಲೆ ಎದುರಿಸ್ತಾ ಇದೆ. ಶಿಕ್ಷಣಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಗಮನ ಹರಿಸ್ತಾ ಇಲ್ಲ. ಯಾಕೆ ಕಾಡಂಚಿನ ಶಾಲೆ ಅನ್ನುವಂತ ಮಲ್ತಾಯಿ ಧೋರಣೆಯ ಮಕ್ಕಳು ಬರ್ತಾರೆ, ಇನ್ಯಾವುದೇ ಅವ್ರಿಗೆ ಬೇರೆ ರೀತಿಯಾದಂತ ಆಪ್ಷನ್ಸ್ ಇರೋದಿಲ್ಲ, ಇಲ್ಲಿಗೆ ಬರ್ಬೇಕು ಅನ್ನುವಂತಹ ಧೋರಣೆ. ಬರ್ಲಿ ಬಿಡಿ, ಮಾಡ್ಕೊಂಡೋಗ್ಲಿ, ಓದ್ಕೊಂಡೋಗ್ಲಿ, ನಮ್ಗೇನಾಗ್ಬೇಕು ಅನ್ನುವಂಥದ್ದ ಬೇಜವಾಬ್ದಾರಿತನನ. ಪೋಷಕರು ಯಾವ ಧೈರ್ಯದ ಮೇಲೆ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು? ಇದೇ ರೀತಿಯಾದಂತ ಶಾಲೆಗೆ ನಿಮ್ಮ ಮಕ್ಕಳಿದ್ರೆ ಕಳಿಸ್ಬಿಡ್ತಿದ್ರ? ನೀರ್ ನಿಂತಿದೆ, ಯಾವ್ದಾದ್ರು ಪುಟ್ಟ ಮಗು ಹೋಗಿ ಅಲ್ಲಿ ಬಿದ್ರೆ ಯಾರು ಹೊಣೆ ಆಗ್ತಾರೆ? ಅದಕ್ಕೊಂದು ನಿರ್ವಹಣೆ ಇಲ್ಲ, ನೀರು ಹೋಗೋದಕ್ಕೆ ನಿರ್ವಹಣೆ ಇಲ್ಲ. ಅಲ್ಲಿ ನೀರ್ ನಿಂತಿದೆ, ಪ್ಲಾಸ್ಟಿಕ್ ಕವರ್ಗಳಿದೆ. ಆ ಶೌಚಾಲಯ ನೋಡ್ಬಿಟ್ರಂತೂ, ನೀವು ನೋಡ್ತಾ ಇದ್ದೀರಾ ಶೌಚಾಲಯದ ದೃಶ್ಯಗಳನ್ನ, ಆ ಶೌಚಾಲಯ ನೋಡಿದ್ರಂತೂ ವಾಕರಿಕೆ ಬರೋ ಮಟ್ಟಿಗಿದೆ. ಅಲ್ಲಿಗೆ ಹೋದ್ರೇನೆ ವಾಕರಿಕೆ ಬರುತ್ತೆ. ಇನ್ನು ಪುಟ್ಟ ಮಕ್ಕಳು ತುಂಬಾ ಸೆನ್ಸಿಟಿವ್ ಇರ್ತವೆ ಮಕ್ಕಳು. ಯಾವ್ದಾದ್ರು ಕಾಯಿಲೆ ಆದ್ರೆ, ಅವ್ರಿಗೆ ಜ್ವರ ಬಂತು ಅಂತ ಹೇಳಿದ್ರೆ ನೀವೇ ಹೊಣೆ ಆಗ್ತೀರಾ. ಯಾಕಂದ್ರೆ ಈ ಮಟ್ಟಿಗೆ ಇಷ್ಟು ಸ್ವಚ್ಛವಾದ ಪರಿಸರವನ್ನ ಕೊಟ್ಟಿರೋದು ನಿಮ್ಮದೇ ಕೊಡುಗೆ. ಹಾಗಾಗಿ ನೀವೇ ಹೊಣೆ ಆಗಬೇಕು. ಪುಟ್ಟ ಮಕ್ಕಳಿರುವಂತಹ ಜಾಗ ಅದು. ಎಚ್ಚರಿಕೆಯನ್ನ ವಹಿಸ್ಬೇಕು. ನೀವುಗಳು ಇರ್ತೀರ, ಯಾವ ಸಮಯದಲ್ಲಿ ಆ ಬಿಲ್ಡಿಂಗ್ ಗಳನ್ನ ನೋಡಿದ್ರೆ, ಆ ಕಟ್ಟಡಗಳನ್ನ ನೋಡಿದ್ರೆ ಕುಸಿದು ಬೀಳುತ್ತೋ ಅನ್ನುವಂತ ಪ್ರಶ್ನೆಗಳು ಕಾಡುತ್ತೆ. ಬೆಳಗಾವಿ ಜಿಲ್ಲೆಯ ಕಾಡಂಚಿನಲ್ಲಿರುವಂತಹ ಸರ್ಕಾರಿ ಪ್ರೌಢಶಾಲೆ, ಪ್ರೌಢ ಮತ್ತೆ ಪ್ರಾಥಮಿಕ ಶಾಲೆ, ಇಲ್ಲಿ ಸರಿಯಾದಂತಹ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ. ಅವ್ಯವಹಾರಗಳ ಗೂಡಾಗಿ ಹೋಗ್ಬಿಟ್ಟಿದೆ. ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಜಾಂಬೋಟಿ ಗ್ರಾಮದ ಕನ್ನಡ ಮತ್ತು ಮರಾಠಿ ಪ್ರಾಥಮಿಕ ಶಾಲೆ ಕಟ್ಟಡ ಇದು ಕಳಪೆ ಕಾಮಗಾರಿಯನ್ನ ಮಾಡಿರೋದ್ರಿಂದಾಗಿ ಈ ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಮಿತಿ ಮೀರಿದ ಈ ಸಮಸ್ಯೆಗಳು. ಮಳೆಗಾಲದಲ್ಲಿ ಶಾಲೆಯೊಳಗೆ ನೀರು ನುಗ್ಗುತ್ತೆ ಅಂದ್ರೆ ಯಾವ ಮಟ್ಟಿಗೆ ಅಲ್ಲಿ ಕಟ್ಟಡ ಕಾಮಗಾರಿ ಆಗಿದೆ ಅನ್ನೋದು. ಇನ್ನು ಶಿಕ್ಷಕರು ಹಾಗೂ ಮಕ್ಕಳ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಅವರು ಕೂಡ ಶಾಲೆಗೆ ಬರ್ಲೇಬೇಕಾಗಿರುತ್ತೆ, ಪಾಠಗಳನ್ನ ಮಾಡ್ಲೇಬೇಕಾಗತ್ತೆ. ಅಂತ ಸಮಯದಲ್ಲಿ ಯಾವ ಮಳೆ ಆದ್ರೇನು, ಅಲ್ಲಿ ನೀರ್ ತೊಡಗ್ತಾ ಇದ್ರೇನು, ವಸ್ತಿ ಬಿದ್ದಿದ್ರೇನು, ಕಟ್ಟಡಗಳು ಬೀಳು ಬಿಟ್ಟಿದ್ರೇನು, ಶಾಲೆಗೆ ಬರ್ಬೇಕು, ಶಿಕ್ಷಣವನ್ನ ಮಕ್ಕಳಿಗೆ ಕೊಡ್ಬೇಕು. ಇನ್ನು ಕಾಯಂ ಶಿಕ್ಷಕರಿಲ್ಲ ಇಲ್ಲಿ. ಇದೊಂದು ಗೋಳಾದ್ರೆ, ಒಂದು ಅಲ್ಲಿ ಸುತ್ತಮುತ್ತಲ ಪರಿಸರ ಸರಿಯಾಗಿಲ್ಲ ಅನ್ನೋದೊಂದು ಗೋಳಾದ್ರೆ, ಇಲ್ಲಿ ಕಾಯಂ ಶಿಕ್ಷಕರೇ ಇಲ್ಲ. ಇದೊಂದು ಗೋಳು. ಯಾವ ರೀತಿ ಶಾಲೆಯನ್ನ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅತಿಥಿ ಶಿಕ್ಷಕರು ಇಲ್ಲಿ ಬಂದು ಮಕ್ಕಳಿಗೆ ಪಾಠವನ್ನ ಹೇಳ್ತಾರೆ, ಕಾಯಂ ಶಿಕ್ಷಕರೇ ಇಲ್ಲ. ಮಕ್ಕಳಿಗೆ ಉತ್ತಮವಾದಂತ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಉತ್ತಮವಾದಂತ ಶಿಕ್ಷಣ ಸಿಗ್ತಾ ಇಲ್ಲ. ಮಕ್ಕಳಿಗೆ ಶಿಕ್ಷಣದ ಕೊರತೆ ಕಾಡ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಾದ್ಯಂತ ಬರುವಂತಹ ಕಾಡಂಚಿನಲ್ಲಿರುವಂತಹ ಜಾಗ ಇದು. ಸರ್ಕಾರಿ ಪ್ರೌಢ ಹಾಗೂ ಪ್ರಾಥಮಿಕ ಶಾಲೆ ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ. ಅವ್ಯವಸ್ಥೆಯ ಗೂಡಾಗಿದೆ. ನಾವು ಹೇಳ್ತಾನೆ ಹೋಗ್ತಾ ಇದೀವಿ ಎಷ್ಟೆಲ್ಲ ಸಮಸ್ಯೆಗಳಿಗೆ ಇದು ತನ್ನ ತಲೆ ಮೇಲೆ ಹೊತ್ಕೊಂಡಿದೆ ಅಂತ. ಒಂದು ಕಟ್ಟಡಗಳು ಬಿರುಕು ಬಿಟ್ಟಿದ್ರೆ ಮಳೆಗಾಲದಲ್ಲಿ ನೀರು ನುಗ್ಗುತ್ತೆ ಕಟ್ಟಡದ ಒಳಗೆ. ಮತ್ತೆ ಅಲ್ಲಿ ಹೊಂಡ ಮಾದರಿಯಲ್ಲಿ ನಿರ್ಮಾಣ ಆಗಿದೆ. ಸ್ವಚ್ಛತೆ ಇಲ್ಲ. ಮಕ್ಕಳಿಗೆ ಒಂದು ಸುರಕ್ಷತೆ ಇಲ್ಲದಂತ ಪರಿಸರ ಇದೆ ಇಲ್ಲಿ.
ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಇರುವಂತಹ ವಿಜುವಲ್ಸ್ ಗಳಲ್ಲಿ ನಾವು ತೋರಿಸ್ತಾ ಇದೀವಿ ಈ ಗ್ರಾಮ ಎಷ್ಟೆಲ್ಲ ಸಮಸ್ಯೆಗಳನ್ನ ಇದೆ. ಈ ಗ್ರಾಮದ ಶಾಲೆ ಏನಿದೆ, ಈ ಶಾಲೆಯಲ್ಲಿ ಎಷ್ಟೆಲ್ಲ ಸಮಸ್ಯೆಗಳು ತಲೆ ಎತ್ತಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ವರದಿಗೌಡ ನಾಗನಗೌಡ ಪಾಟೀಲ್ ನನ್ನೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಏನು ನಾಗನಗೌಡ, ಇಲ್ಲಿ ಏನು ಸಮಸ್ಯೆಗಳಾಗ್ತಾ ಇದೆ, ಯಾಕೆ ಇದಕ್ಕೊಂದು ಪರಿಹಾರ ಸಿಗ್ತಾ ಇಲ್ಲ? ಇಷ್ಟೊಂದೆಲ್ಲ ಸಮಸ್ಯೆಗಳು, ಒಂದಲ್ಲ ಎರಡಲ್ಲ, ಸಾಲು ಸಾಲು ಸಮಸ್ಯೆಗಳೆಲ್ಲ ಆಗ್ತಾ ಇರುವಂತದ್ದು, ಯಾಕೆ ಯಾರು ತಿರುಗಿ ನೋಡ್ತಾ ಇಲ್ವಾ? ನಾಗನಗೌಡ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಇನ್ನು ಏನು ಬೆಳಗಾವಿಯ ಜಾಂಬೋಟಿ ಶಾಲೆ ಏನಿದೆ, ಸರ್ಕಾರಿ ಶಾಲೆ, ಇದು ಅವ್ಯವಸ್ಥೆಯ ಗೂಡಾಗಿರುವಂತ ಸರ್ಕಾರಿ ಶಾಲೆಯಲ್ಲಿ ಸಮಸ್ಯೆಗಳ ಸರಮಾಲೆ ಎದ್ದಿದೆ. ಶಾಲೆಯಲ್ಲಿಲ್ಲ, ಒಂದಲ್ಲ ಎರಡಲ್ಲ, ಈ ಶಾಲೆಯಲ್ಲಿರುವಂತದ್ದು ಬೆಟ್ಟದಷ್ಟು ಸಮಸ್ಯೆ. ಈ ಸಮಸ್ಯೆಗಳಿದ್ರು ಕೂಡ ಯಾಕೆ ಯಾರು ಗಮನ ಹರಿಸ್ತಾ ಇಲ್ವಾ? ಪೋಷಕರು ಮಕ್ಕಳನ್ನ ಹೇಗೆ ಕಳಿಸ್ತಾರೆ, ಯಾವ ಧೈರ್ಯದ ಮೇಲೆ ಕಳಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಮಳೆಗಾಲ ಬಂತು ಅಂದ್ರೆ ಸಾಕು, ಶಾಲಾ ಕಟ್ಟಡದ ಒಳಗೆ ನೀರು ಬರುತ್ತೆ, ನೀರು ತೊಟಕುತ್ತೆ ಅಂತ ಹೇಳಿದ್ರೆ ಅಲ್ಲಿ ಬಿಟ್ಟಿರುವಂತ ನಾವು ಸೀಳು ಬಿಟ್ಟಿರುವಂತದ್ದು ಅಥವಾ ಅದು ಹೇಗೆ ಸೀಳು ಹೋಗಿದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಇದ್ವಿ. ಕಟ್ಟಡಗಳೆಲ್ಲ ಬಿರುಕು ಬಿಟ್ಟಿದೆ. ಆ ಬಿರುಕು ಬಿಟ್ಟಿರುವಂತ ಕಟ್ಟಡಗಳನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಹೇಗೆ ಮಕ್ಕಳನ್ನ ಇಲ್ಲಿ ಶಾಲೆಗೆ ಶಿಕ್ಷಣ ಕಲಿಯೋದಕ್ಕೆ ಅಂತ ಕಲಿಸ್ತಾರೆ ಗೊತ್ತಾಗ್ತಾ ಇದೆ. ಏನಾಯ್ತು ಸರ್? ಜಾಂಬೋಟಿ ಗ್ರಾಮದ ಸರ್ಕಾರಿ ಶಾಲೆ ಏನಿದೆ, ಈ ಶಾಲೆ ಸಾಲು ಸಾಲು ಸಮಸ್ಯೆಗಳ ಸರಮಾಲೆಯನ್ನ ತನ್ನ ಮೇಲೆ ಎತ್ಕೊಂಡಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಇಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಮತ್ತೇನೆಲ್ಲ ಸಮಸ್ಯೆಗಳು ಇಲ್ಲಿ ತಲೆ ಎತ್ತಿದೆ, ಯಾಕೆ ಈ ಸಮಸ್ಯೆಗೆ ಒಂದು ತಾರ್ಕಿಕ ಅಂತ್ಯ ಸಿಗ್ತಾ ಇಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಈಗ ನನ್ನೊಟ್ಟಿಗೆ ಮಾತನಾಡೋದಕ್ಕೆ ನಾಗನಗೌಡ ಪಾಟೀಲ್ ಇದ್ದಾರೆ. ನಾಗನಗೌಡ, ಏನಿದು ಜಾಂಬೋಟಿ ಶಾಲೆ ಏನಿದೆ, ಈ ಶಾಲೆಯಲ್ಲಿ ಒಂದು ಸಮಸ್ಯೆ ಅಲ್ಲ, ಸಾಲು ಸಾಲು ಸಮಸ್ಯೆಗಳ ಸರಮಾಲೆಯೇ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನಾಗ್ತಾ ಇದೆ ಇಲ್ಲಿ, ಯಾಕೆ ಯಾರು ಗಮನವನ್ನ ಹರಿಸ್ತಾ ಇಲ್ಲ? ಇದು ಕಾನಪ್ಕಿನ ಜಾಂಬೋಟಿ ಅಂತಂದ್ರೆ ನಮ್ಮ ಬಾರ್ಡರ್ ಅಲ್ಲಿ ಇರುವಂತ ಒಂದು ಸಣ್ಣ ಹಳ್ಳಿ ಇದು. ಈ ಹಳ್ಳಿಯಲ್ಲಿ ಯಾವುದೇ ರೀತಿಯಾಗಿ ಮೂಲಭೂತ ಸೌಕರ್ಯ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ. ಏನಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ದಿನೇ 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 ಈ ತರ ಅವ್ಯವಸ್ಥೆಗಳು ಕಾಣ್ತಾ ಇದ್ರು ಕೂಡ ಈಗ ಪದೇ ಪದೇ ಇದೇ ರೀತಿ ಆಗ್ತಾ ಇರೋದ್ರಿಂದ ಇಲ್ಲಿ ಸ್ಥಳೀಯವಾಗಿರುವಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ ನಾವು ಈಗಾಗಲೇ ಹಲವಾರು ಬಾರಿ ಈ ಸಮಸ್ಯೆ ಬಗ್ಗೆ ನಾವು ತಿಳಿ ಹೇಳಿದ್ರು ಕೂಡ ಎಚ್ಚೆತ್ತುಕೊಂಡಿಲ್ಲ. ಇನ್ನು ಅಲ್ಲಿರುವಂತ ಗ್ರಾಮ ಪಂಚಾಯತಿ ಅಧಿಕಾರಿ ಆಗಿರ್ಬೋದು, ಅವರು ಏನು ಹೇಳೋದಂತಂದ್ರೆ ನಾವು ಮಾಡಿಸ್ತೀವಿ, ಈ ಕಳಪೆ ಕಾಮಗಾರಿ ಆಗಿರೋದನ್ನು ಸಹ ಮಾಡಿಸ್ತೀವಿ,
ಇನ್ನುಳಿದ ಮೂಲಭೂತ ಸೌಕರ್ಯ ಏನ್ ಬೇಕು ಅದನ್ನ ನಾವು ಒದಗಿಸ್ಕೊಡ್ತೀವಿ ಅನ್ನೋ ಒಂದು ಮಾತು ಬಿಟ್ರೆ ಅಲ್ಲ ಯಾವ ಯಾವಾಗ ಮಾತನ್ನು ಮಾಡಿಸ್ತಾರಂತೆ ಇವರು? ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಯಾರಾದ್ರೂ ಏನಾದ್ರೂ ಅನಾಹುತ ಆದ್ಮೇಲೆ ಮಾಡಿಸ್ತಾರಂತ? ಹೌದು. ಈಗ ಏನು ನಾವು ಸ್ಟೇಷನ್ ಕೊಡೋದಕ್ಕಾಗಲ್ವೇ ಅವ್ರಿಗೆ? ಈಗ ನಾವು ಏನಾದ್ರು ನಾವು ಹೋಗಿ ಗಮನ ಹರಿಸಿದ್ರು ಕೂಡ ಅವರು ಮಾಡ್ತಾ ಇಲ್ಲ ಮೇಡಮ್. ಹೇಳಿದ್ರೆ ನಾವು ಮಾಡಿಸ್ತೀವಿ ಅನ್ನೋದೊಂದು ಬಿಟ್ರೆ ಬೇರೆ ಯಾವ ವಿಷಯನೂ ಅವರು ಹೇಳ್ತಾ ಇಲ್ಲ. ಈಗ ನಾವು ಈಗಾಗಲೇ ನಾವು ಅವ್ರ ಹಿರಿಯ ಅಧಿಕಾರಿಗಳಿಗೂ ಕೂಡ ನಾವು ಹೇಳಿದೀವಿ. ಅವರು ಕೂಡ ನಾವು ಕಳಿಸ್ತೀವಿ ಅಂತ 2 ದಿವಸದಲ್ಲಿ ಕಳಿಸ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಕಳಿಸಿಲ್ಲ ಅಲ್ಲಿ. ಅಲ್ಲ ವಿಸಿಟ್ ಊರಿಗೆ ಮಾಡ್ತೀವಿ ಅಂತ ಬೆಳ್ಳಗ್ ಹೇಳಿದ್ರು. ತರುವಂತ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಇವರು? ಇವ್ರ ಕರ್ತವ್ಯವನ್ನ ಕರೆಕ್ಟ್ ಆಗಿ ಮಾಡೋದಕ್ಕಾಗಲ್ವಾ? ಅಲ್ಲಿ ಯಾವ ರೀತಿ ಹಳ್ಳ ಕೊಳ್ಳಗಳಲ್ಲಿ ನೀರ್ ನಿಂತಿದೆ, ಮಕ್ಕಳು ಯಾವ ರೀತಿಯಾಗಿ ಶಾಲೆಗಳಲ್ಲಿ ಕುತ್ಕೊಂಡು ಪಾಠ ಕೇಳ್ಬೇಕು, ಒಂದು ಪರಿಜ್ಞಾನ ಇಲ್ವಾ ಇವ್ರುಗಳಿಗೆ ಅಂತ? ಮಕ್ಕಳು ಯಾವ ರೀತಿ ಇರ್ಬೇಕು? ಪುಟ್ಟ ಪುಟ್ಟ ಮಕ್ಕಳು, ನಮಗೆ ಅದನ್ನ ನೋಡಿದ್ರೆ ಒಂಥರ ಅಸಹ್ಯ ಆಗ್ತಿದೆ. ಅಲ್ಲಿ ಶೌಚಾಲಯಗಳನ್ನ ನೋಡಿದ್ರೆ ಮಕ್ಕಳು ಹೇಗೆ ಓದ್ಬೇಕಂತ ಹೇಳಿ. ಇಲ್ಲ, ಈಗ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಶೌಚಾಲಯ ಕಟ್ಟಿದ್ರು ಕೂಡ ಅಲ್ಲಿ ಹೋಗುವಂತ ಭಾಗ್ಯ ಮಕ್ಕಳಿಗೆ ಸಿಕ್ಕಿಲ್ಲ ಮ್ಯಾಮ್. ಯಾಕಂತಂದ್ರೆ ಅಲ್ಲಿ ಕೆಳಗಡೆ ಒಂದು ಹೊಂಡಿ ಇದೆ. ಆ ಹೊಂಡಿ ಪೂರಾ ಆಳವಾದ ಹೊಂಡ ಇರೋದ್ರಿಂದ ಆ ಮಕ್ಕಳು ಭಯಭೀತಿಯಲ್ಲಿ ಅಲ್ಲಿ ಓಡಾಡ್ಬೇಕಾದಂತ ಪರಿಸ್ಥಿತಿ ಆಗಿದೆ. ಅದ್ರ ಬಗ್ಗೆ ನಾವು ಅಲ್ಲಿ ಇರುವಂತ ಶಿಕ್ಷಕರನ್ನ ಕೇಳಿದಾಗ ಇಲ್ಲ ನಾವು ಆ ಕಡೆ ಮಕ್ಕಳನ್ನೇ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆ ಮಕ್ಕಳನ್ನ ಬಿಡೋದಿಲ್ಲ ಅಂತಂದಾಗ ಅಲ್ಲಿ 5 ಲಕ್ಷ ರೂಪಾಯಿ ಕಟ್ಟಿ ಕಾಯ್ತಾ ಕೂತಿರ್ತಾರ ಅಂತ? ಏನಿ ಮಕ್ಳು ಹೋಗುತ್ತೆ ಇಲ್ಲ ಎಲ್ಲ ವಾಚ್ಮನ್ ಏನಾದ್ರು ಇಟ್ಟಿದಾರಂತ? ಮಕ್ಳು ಹೋಗ್ತಾರ ಇಲ್ವಾ ನೋಡೋದಕ್ಕೆ? ಹೌದೌದು. ಈಗ ಶಿಕ್ಷಕರು ಹೇಳೋದು ಈ ರೀತಿ ಆದ್ರೆ ಇನ್ನ ಗ್ರಾಮ ಪಂಚಾಯತಿ PDO ಅದನ್ನ ಕೇಳಿದಾಗ ಇಲ್ಲ ಅದು ಅರ್ಧಕ್ಕೆ ನಿಂತಿರುವಂತ ಕೆಲಸ, ಇದನ್ನ ನಾವು ಪೂರ್ಣಗೊಳಿಸಿ ಕೊಡುವಂತ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಕೇಳಿರುವಂತ ಪ್ರಶ್ನೆ ಏನಂತಂದ್ರೆ ಅಲ್ಲಿ ಏನಾದ್ರು ನೀವು ಮಾಡಿಸ್ಕೊಡೋ ಒಳಗಾಗಿ ಏನಾದ್ರು ಅನಾಹುತ ಆದ್ರೆ ಅದಕ್ಕೆ ಜವಾಬ್ದಾರಿ ಯಾರು ಅಂತಂದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಸೊ ಹಂಗಾಗಿ ಅಲ್ಲಿರುವಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಈ ಕಡೆ ಗಮನ ಹರಿಸಿಲ್ಲ ಅನ್ನೋದಕ್ಕೆ ಎದ್ದು ಕಾಣ್ತಾ ಇರುವಂತ ನೋಟ ಇದು. ಇನ್ನು ಈಗಾಗಲೇ BO ಅವ್ರ ಮೇಲೆ ಹಲವಾರು ಆರೋಪಗಳಿದಾವೆ. ಮತ್ತೆ DDPI ಅವರು ಅವ್ರ ಮೇಲೆ ಸೂಕ್ತ ಕ್ರಮಕ್ಕೆ ಅವರು ಲೆಟರ್ ಗಳನ್ನ 2-3 ಸಲ ಬರ್ದಿದಾರು ಅಂತೂ ನಮ್ಮ ಗಮನಕ್ಕಿದೆ. ಸೊ ಹಂಗಾಗಿ ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವ್ರ ಮೇಲೆ ಹಲವಾರು ಆರೋಪಗಳು ಬಂದಿರೋದ್ರಿಂದ ಅವರು ಕೆಲಸಕ್ಕೆ ಅಲ್ಲಿ ನಾವು ಕೆಲಸ ಮಾಡೋದಿಲ್ಲ ಅಂತ ಹೇಳಿ ನಿಮ್ಮ ಫೇಸ್ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಲೈಟ್ ಇರುವಂತ ಕಡೆ ಬಂದು ಮಾತಾಡ್ತೀರಾ? ಸರಿ ಇದೆ, ಮಾತಾಡಿ. ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವ್ರ ಮೇಲೆ ಹಲವಾರು ಬಾರಿ ಆರೋಪಗಳ ಕೇಳಿ ಬರ್ತಾ ಇದಾವೆ. ಆ ಆರೋಪಗಳ ಪೂರಕವಾಗಿ DDPI ಅನ್ನೋರು 2 ಬಾರಿ ಅವರಿಗೆ ಲೆಟರ್ ಕೂಡ ಸರ್ಕಾರಕ್ಕೆ ಬರ್ದಿದಾರಂತೆ. ಸೊ ಹಂಗಾಗಿ ಅಲ್ಲಿ ಇರುವಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವ್ರನ್ನ ತಕ್ಷಣ ವರ್ಗಾವಣೆ ಮಾಡ್ಬೇಕಂತೇಳಿ ಸ್ಥಳೀಯರು ಆರೋಪ ಮಾಡ್ತಾ ಇರುವಂತದ್ದು. ಅಲ್ಲ, ಕ್ಷೇತ್ರ ಶಿಕ್ಷಣ ಅಧಿಕಾರಿ ಅವ್ರನ್ನ ವರ್ಗಾವಣೆ ಮಾಡೋದು ಒಂದೇ ಅಲ್ಲ, ಈ ಏನ್ ಸಮಸ್ಯೆ ಇದೆ ಈ ಸಮಸ್ಯೆಗೆ ಕೂಡ ಒಂದು ಪರಿಹಾರ ಸಿಗಬೇಕಲ್ವಾ? ಮಕ್ಕಳನ್ನ ಪೋಷಕರು ಯಾವ ನಂಬಿಕೆ ಮೇಲೆ ಶಾಲೆಗಳಿಗೆ ಕಳಿಸ್ತಾರೆ? ಬಿರುಕು ಬಿಟ್ಟಿರುವಂತಹ ಶಾಲೆಗಳು, ಬಸ್ತಿ ಹಿಡಿದಿರುವಂತಹ ಶಾಲೆ, ಮಳೆಗಾಲ ಬೇರೆ, ಏನಿದು ಶಾಲೆಗಳಲ್ಲಿ? ಅಲ್ಲ, ಮಕ್ಕಳು ಪಾಠ ಕಲಿಯಕ್ ಹೋಗ್ತಾರ ಅಥವಾ ಸಮಸ್ಯೆನ ತಮ್ಮ ತಲೆ ಮೇಲೆ ಹಾಕೊಂಡ್ ಬರಕ್ ಹೋಗ್ತಾರ ಅಂತ? ಈಗ ಅಲ್ಲಿರುವಂತ ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ. ಮಾನ್ಯ DC ಸಾಹೇಬರು ಇದಕ್ಕೆ ಏನು ಉತ್ತರ ಕೊಡ್ತಾರ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ ಮೇಡಮ್. ಈಗ ಮುಂದಿನ ದಿನಗಳಲ್ಲಿ ಅಲ್ಲಿರುವಂತಹ ಜನಪ್ರತಿನಿಧಿಗಳಾಗಿರ್ಬೋದು, ಅಲ್ಲಿರುವಂತಹ ಪೋಷಕರು, ಶಿಕ್ಷಕರು, ಆಮೇಲೆ ಶಿಕ್ಷಣಾಧಿಕಾರಿಗಳು ಏನ್ ಹೇಳ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ? ಈಗ ಒಂದ್ ಕಡೆ ನೋಡೋದಾದ್ರೆ ಸಾರ್ವಜನಿಕರು ರೋಷಿ ಹೋಗಿದ್ದಾರೆ. ಈ PDO ಆಗಿರ್ಬೋದು, ಶಿಕ್ಷಣ ಅಧಿಕಾರಿಗಳಾಗಿರ್ಬೋದು, ಇವ್ರ ಹತ್ರ ಕಂಪ್ಲೇಂಟ್ ಮಾಡಿ ಮಾಡಿ ರೋಷ್ ಹೋಗಿದ್ದಾರೆ. ಸೊ ಅವ್ರಂತೂ ಕಡೆಗಣಿಸಿ ಈಗ ಮತ್ತೆ ಇನ್ನೊಂದು ಏನಾಗ್ತದೆ, ಇಲ್ಲಿ ಇರುವಂತ PDO ಅವರು ನೆಗ್ಲಿಜೆನ್ಸಿಯಿಂದ ಆಗ್ತಾ ಇರೋದು ಅಂತ ಹೇಳಿ ಆರೋಪ ಗ್ರಾಮಸ್ಥರಿಂದ ಆರೋಪ ಮಾಡ್ತಾ ಇರೋದು. ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ ನಮ್ಮ PDO ಅವರು ಅಂತೇಳಿ ಆರೋಪ ಇದೆ. ಹಂಗಾಗಿ ಇದಕ್ಕೆಲ್ಲ ಕಾರಣ ಮೇನು ಗ್ರಾಮ ಪಂಚಾಯತಿ ಹೊಣೆಗಾರಿಕೆ ಆಗಿರುತ್ತೆ. ಅಲ್ಲ, ಅಲ್ಲಿ ಏನು ಶೌಚಾಲಯದ ಪಕ್ಕದಲ್ಲಿ ಹೊಂಡದ ರೀತಿ ಏನೋ ನಿರ್ಮಾಣ ಮಾಡಿದ್ದಾರೆ, ಅದು ಸ್ವಲ್ಪ ಗಮನ ಇಲ್ವಾ ಅವ್ರಿಗೆ? ಡೆಂಗ್ಯೂ ಪ್ರಕರಣಗಳು ಮಳೆಗಾಲದಲ್ಲಿ ಹೆಚ್ಚಾಗುತ್ತೆ, ಪುಟ್ಟ ಪುಟ್ಟ ಮಕ್ಕಳು ಬೇಗ ಅವರಿಗೆ ಡೆಂಗ್ಯೂ ಅಟ್ಯಾಕ್ ಆಗುತ್ತೆ. ಒಂದಿಷ್ಟು ಗಮನ ಇಲ್ವಾ? ಪರಿಜ್ಞಾನ ಇಲ್ವಾ? ಮಕ್ಕಳ ಜೀವದ ಜೊತೆ ಇವ್ರೇನ್ ಚೆಲ್ಲಾಟ ಆಡ್ತಾ ಇದ್ದಾರ ಅಂತ? ಇಲ್ಲ, ಈ ಡೆಂಗು ಅನ್ನೋದು ಮಹಾಮಾರಿ ಇಲ್ಲಿ ವೇಗವಾಗಿ ಹರಡ್ತಾ ಇರೋದು ಒಂದ್ ಕಡೆ ಆದ್ರೆ ಈ ಜಾಂಬೋಟಿ ಮತ್ತೆ ಖಾನಾಪುರ ಕ್ಷೇತ್ರದಲ್ಲಿ ಇದ್ರ ಬಗ್ಗೆ ಪರಿಜ್ಞಾನವಿಲ್ಲದಂತ ಅಧಿಕಾರಿಗಳು ನಡ್ಕೊಳ್ತಾ ಇರೋದಂತೂ. ಯಾಕಂತಂದ್ರೆ ಅಲ್ಲಿ ನೋಡ್ಬೇಕಾಗಿರೋದು ವಾಶ್ರೂಮ್ ಮತ್ತೆ ಟಾಯ್ಲೆಟ್ ರೂಮು ಸಹ ಕಾಲೇ ಒಳಗೆ ಬರುವಂತ ಪರಿಸ್ಥಿತಿ ಇದ್ದಾಗ ಅಲ್ಲಿ ಯಾವುದೇ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ಸರ್ಕಾರಿ ಅಧಿಕಾರಿಗಳು ವಹಿಸ್ಕೊಂಡಿಲ್ಲ. ಮತ್ತೆ ಅಲ್ಲಿರುವಂತ ಆ ಶಿಕ್ಷಕರು ಅವ್ರಿಗೂ ಕೂಡ ಡೆಂಗು ಅಂದ್ರೆ ಏನನ್ನುವಂತ ಸಹ ಪರಿಜ್ಞಾನ ಇಲ್ಲದಂತಾಗಿದೆ.
ನಾಗನಗೌಡ ಅವರೇ, ನೀವು ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಮಾತನಾಡಿದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ? ಮಾತಾಡಿದ್ವಿ ನಾವು. ಬೆಳಗಾವಿ DDPI ಅವ್ರ ಹತ್ರ ನಾವು ಮಾತಾಡಿದ್ವಿ. ಅವ್ರಿಲ್ಲ ನಾವು ಈಗ 2-3 ದಿವಸದಲ್ಲಿ ನಾವು ಅವ್ರನ್ನ ಕಳಿಸಿ ಅಲ್ಲಿ ವ್ಯವಸ್ಥೆಯನ್ನ ಸರಿಪಡಿಸ್ತೀವಿ ಹೇಳಿದ್ರು. ಈಗಾಗಲೇ ಅವರು ಹೋಗಿಲ್ಲ. ಇದುವರೆಗೂ ಕೂಡ ಅಲ್ಲಿ ಯಾರು BO ಆಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಗ್ರಾಮ ಪಂಚಾಯತಿ ಅವರಾದ್ರೂ ಯಾರು ಸಹ ಅಲ್ಲಿ ವಿಸಿಟ್ ಮಾಡಿಲ್ಲ ಅಂತ ನಮ್ ಗಮನಕ್ಕಿರೋದು. ಅಲ್ಲ, ಇದೇನ್ ಮಲತಾಯಿ ಧೋರಣೆಯನ್ನ ತೋರಿಸ್ತಾ ಇದ್ದಾರಾ? ಕಾಡಂಚಿನಲ್ಲಿರುವಂತಹ ಶಾಲೆ ಇದು, ಯಾರು ಬರಲ್ಲ, ಯಾರು ನೋಡಲ್ಲ ಅಂತ ಮಲತಾಯಿ ಧೋರಣೆಯನ್ನ ತೋರಿಸ್ತಾ ಇದ್ದಾರಾ ಅಧಿಕಾರಿಗಳು? ಖಂಡಿತ. ಯಾಕಂತ ಮಲತಾಯಿ ಧೋರಣೆ ಅನ್ಬೋದು ಇದಕ್ಕೆ. ಯಾಕಂತಂದ್ರೆ ಒಂದ್ ಕಡೆ ನೋಡಿದ್ರೆ ಸರ್ಕಾರ ಡೆಂಗುವನ್ನ ಕಟ್ಟಿ ಹಾಕ್ಬೇಕಂತೇಳಿ ಹರಸಾಹಸ ಪಡ್ತಾ ಇದ್ರೆ, ಇಲ್ಲಿ ಇರುವಂತ ಅಧಿಕಾರಿಗಳು ಯಾವುದೂ ಸಹ ಅವ್ರಿಗೆ ಗಮನಕ್ಕಿಲ್ದ ಹಂಗೆ ಉಡಾಪೆ ಆಗಿ ನಡ್ಕೊಳ್ತಾ ಇರುವಂತದ್ದು ವಿಪರ್ಯಾಸ ಆಗಿದೆ ಇಲ್ಲಿ. ನಾಗನಗೌಡ, ಒಂದ್ ಕಡೆ ಸರ್ಕಾರಿ ಶಾಲೆಯನ್ನ ಉಳಿಸಿ ಅಂತ ಸರ್ಕಾರ ಬೊಬ್ಬೆ ಹೊಡೆಯುತ್ತೆ, ಆದ್ರೆ ಈ ರೀತಿಯ ಅವ್ಯವಸ್ಥೆಗಳ ಅಗಾರವಾದಾಗ ಹೇಗೆ ಸರ್ಕಾರಿ ಶಾಲೆಗಳು ಉಳಿಯುತ್ತೆ? ಮಕ್ಕಳನ್ನ ಹೇಗಾದ್ರೂ ಕಳಿಸ್ತಾರೆ ಅಲ್ವಾ ಪೋಷಕರು? ಈಗ ಅನಿವಾರ್ಯ ಆಗಿದೆ ಮೇಡಮ್. ಈಗ ಕಾಡಂಚಿನಲ್ಲಿ ಇರುವಂತ ಶಾಲೆಗಳಿಗೆ ಅಲ್ಲಿ ಇರುವಂತ ಬಡ ಮಕ್ಕಳು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಶಾಲೆಗೆ ಹೋಗ್ಲೇಬೇಕಾಗಿರುವಂತದ್ದು ಪರಿಸ್ಥಿತಿ ಇರುವಾಗ ಅದನ್ನೇ ಇವರು ದುರುಪಯೋಗ ತಗೋತಾ ಇದ್ದಾರೆ. ಸೊ ಲಕ್ಷಾಂತರ ರೂಪಾಯಿ ಆಗಿ ಇಲ್ಲಿ ಸರ್ಕಾರ ಇವ್ರಿಗೆ ಸಂಬಳವನ್ನು ನೀಡಿದ್ರು ಸಹ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅನ್ನೋದು ಸಾರ್ವಜನಿಕರ ವಾದ ಆಗಿದೆ. ಸೊ ಈಗಿರ್ಬೇಕಂದ್ರೆ ಇಲ್ಲಿರುವಂತ ತಕ್ಷಣ ಇಲ್ಲಿ ಇರ್ಬೇಕಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಿದಾಗ ಮಾತ್ರ ಇಲ್ಲಿ ಡೆಂಗು ಹಾಗೂ ಈ ತರ ಬಿಮಾರಿಗಳಿಗೆ ನಾವು ಸೂಕ್ತ ಕ್ರಮವನ್ನ ವಹಿಸಬೇಕಾಗಿ ಕಾಣಬಹುದಾಗುತ್ತೆ. ಇನ್ನು ಏನು ನಾಗನಗೌಡ, ಅಲ್ಲಿ ಇನ್ನೊಂದು ಸಮಸ್ಯೆ ಅಂದ್ರೆ ಅಲ್ಲಿ ಶಿಕ್ಷಕರು ಸರಿಯಾಗಿಲ್ಲ. ಅತಿಥಿ ಶಿಕ್ಷಕರೇ ಎಲ್ಲ ಕೆಲಸವನ್ನ ಅಂದ್ರೆ ಪಾಠ ಪ್ರವಚನಗಳನ್ನ ಮಾಡ್ತಾರೆ ಅಂತ. ಎಷ್ಟು ಜನ ಇದ್ದಾರೆ ಕಾಯಂ ಶಿಕ್ಷಕರು? ಅಥವಾ ಏನಾಗ್ತಾ ಇದೆ ಇಲ್ಲಿ? ಶಿಕ್ಷಕರ ನೇಮಕ ಯಾಕಾಗಿಲ್ಲ? ಕಾಯಂ ಶಿಕ್ಷಕರು ಅಲ್ಲಿ ಒಬ್ರೇ ಇರೋದು. ಅವರು ಸಹ ಈಗ ರಜದ ಮೇಲೆ ಹೋಗಿದಾರಂತೆ. ಡಿಲಿವರಿ ಆಗಿರೋದ್ರಿಂದ ಅವರು ರಜದ ಮೇಲೆ ಇರೋದು. ಅತಿಥಿ ಶಿಕ್ಷಕರೇ ಅದನ್ನ ಈಗ ಪೂರ್ತಿ ಶಾಲೆಯನ್ನ ನಿಭಾಯಿಸ್ತಾ ಇರುವಂತದ್ದು. ಅವರು ಕೂಡ ಯಾವ ರೀತಿ ಮಾತಾಡ್ತಾರ ಅಂತಂದ್ರೆ ಏನೋ ಹಾಗೇ ಇಲ್ಲ ಅನ್ನಬಹುದು, ಆ ರೀತಿ ವರ್ತನೆ ಇದೆ. ಸೊ ಇಲ್ಲಿ ನಾವು ನೋಡ್ಬೋದು, ಟಾಯ್ಲೆಟ್ ರೂಮ್ ಹಿಂದ್ಗಡೆ ಒಂದು ಹೊಂಡ ಇದೆ. ಅದ್ರ ಆಳ ನೋಡಿದ್ರೆ ಒಂದು ಸುಮಾರು ಜಾಸ್ತಿನೇ ಆಳ ಇರೋದಂತದ್ದು. ಆಮೇಲೆ ಮುಂದೆ ಬಂದ್ರೆ ಗೇಟ್ ಹತ್ರ, ಎಂಟ್ರೆನ್ಸ್ ಗೇಟ್ ಹತ್ರನೇ ಒಂದು ಹೊಂಡ ಬಿದ್ದಿದೆ. ಅದು ಟ್ಯಾಂಕಿ, ಅಲ್ಲಿ ನೀರಿಲ್ಲ ಅಂತೇಳಿ ಹೇಳುವಂತ ಶಿಕ್ಷಕರು. ಆದ್ರೆ ಆಳ ಆಗಿದೆ. ಆಳದಲ್ಲಿ ಮಗು ಏನಾದ್ರು ಬಿದ್ರೆ ಯಾರಿಗ ಹೊಣೆ ಅಂತ ಕೇಳಿದ್ರೆ ಆಗ ಯಾರು ಬಿಡೋದಿಲ್ಲ, ನಾವು ನೋಡ್ಕೊಳ್ತೀವಿ ಅನ್ನೋ ಒಂದು ಮಾತನ್ನ ಅತಿಥಿ ಶಿಕ್ಷಕರು ಇಲ್ಲಿ ಹೇಳ್ತಾ ಇರುವಂತದ್ದು. ಧನ್ಯವಾದಗಳು ನಾಗನಗೌಡ ಪಾಟೀಲ್ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕೆ. ಇನ್ನು ಏನು ಇಲ್ಲಿ ಅತಿಥಿ ಶಿಕ್ಷಕರೇ ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಅಲ್ಲಿರುವಂತಹ ಒಬ್ಬರು ಕಾಯಂ ಶಿಕ್ಷಕರು ರಜೆ ಮೇಲೆ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ನಾಗನಗೌಡ ಅವ್ರು ನೀಡಿದ್ರು. ಇನ್ನು ಏನು ಅಧಿಕಾರಿಗಳಾಗಿರ್ಬೋದು, ಶಿಕ್ಷಣಾಧಿಕಾರಿಗಳಿಗೆ ಹೇಳಿದ್ರು ಕೂಡ, ಅಥವಾ ಗ್ರಾಮ ಪಂಚಾಯತಿ ಸದಸ್ಯರು ಒಬ್ರು ಕೂಡ ತಿರುಗಿ ನೋಡಿಲ್ಲ, ಶಿಕ್ಷಣಾಧಿಕಾರಿಗಳಿಗೆ ಹೇಳಿದ್ರು ಕೂಡ ಅವಾಗ ಇವಾಗ ಅನ್ನುವಂತ ಸಬೂಬನ್ನ ನೀಡ್ತಾ ಇದ್ದಾರೆ. ಇಲ್ಲಿ ಮೂಗಿಗೆ ತುಪ್ಪ ಹಚ್ಚುವವರ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಯಾರೋ ಬಂದ್ರು, ಅವ್ರಿಗೇನೋ ಸಬೂಬ್ ಹೇಳಬೇಕು ಅಂತ ಹೇಳುವಂತ ಕೆಲಸ ಆಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ಲ. ಶ್ರೀಕಂಠೇಶ್ವರ ಸ್ವಾಮಿ ಗಿರಿಜಾ ಕಲ್ಯಾಣ ಮಹೋತ್ಸವ 2024 ಕಾರ್ಯಕ್ರಮದ ವಿವರ. ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ 2024ನೇ ಸಾಲಿನ ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವ ದಿನಾಂಕ 9/7/2024 ರಿಂದ 16/7/2024 ಜರುಗಲಿದೆ. ದಿನಾಂಕ 10/7/2024 ಸಂಜೆ 7:15 ರಿಂದ 7:45 ಕಾಶಿ ಯಾತ್ರೆ ಮತ್ತು ದಾರಾ ಮಹೋತ್ಸವ. ದಿನಾಂಕ 14 ರಿಂದ 16 ಸಂಜೆ 7 ಗಂಟೆಗೆ ಕಪಿಲಾ ನದಿ ತೀರದಲ್ಲಿ ತೆಪ್ಪೋತ್ಸವ ನಡೆಯಲಿದೆ. ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ತಾವುಗಳು ಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀಕಂಠೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ. ಶುಭ ಕೋರುವವರು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ ಆಡಳಿತ ವರ್ಗ ಸರ್ವರಿಗೂ ಆದರದ ಸ್ವಾಗತ.